Okay, good morning, students. We have studied calculation of packing efficiency in three types of a cubic lattice, namely simple cubic lattice, face-centered cubic lattice, and also body-centered cubic lattice. We studied about calculation of packing efficiency. As I said repeatedly, among these three, anyone should be there in the every examination. Therefore, everybody has to practice calculating the packing efficiency now. Select ಮಾಡಬೇಡಿ, ದಯವಿಟ್ಟು ಸೆಲೆಕ್ಟ್ ಮಾಡಬೇಡಿ. ಪ್ರತಿಯೊಬ್ಬರು ಸಹಿತ ಪ್ರತಿಯೊಂದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕಲ್ತ್ಕೊಳ್ಳಬೇಕು. ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಈಸಿ ಇದೆ, ಮತ್ತೆ BCC ಟಫ್ ಇದೆ ಅಂತ ಬಿಡೋದು, ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಈಸಿ ಇದೆ ಅಂತ ಪ್ರಾಕ್ಟೀಸ್ ಮಾಡೋದು ಬೇಡ. ಎಲ್ಲ ಪ್ರಾಕ್ಟೀಸ್ ಮಾಡಿದ ನಂತರ ಒಂದು ಟೇಬಲ್ ಮಾಡ್ಕೊಳ್ಳಿ. ವಾಟ್ ಈಸ್ ಪ್ಯಾಕಿಂಗ್ ಎಫಿಷಿಯನ್ಸಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ. ಸೊ ಎನಿ ಡಾಟಾಸ್ ಈಸಿಲಿ ನೆನಪಿಟ್ಕೊಳ್ಳಿಕ್ಕೋಸ್ಕರ you can make a tabulation. For example, simple cubic lattice ಅಥವಾ primitive unit cell ದಲ್ಲಿ 52.4%, face centered cubic lattice ಅಲ್ಲಿ 74%, then body centered cubic lattice ಅಲ್ಲಿ 68%. ಹೀಗೆ ನೆನಪಿಟ್ಕೊಂಡು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಾದ ನಂತರ we have started solving some problems on the cell dimensions of the unit cell. An important equation, D is equals to Z into M upon A cube into NA is the equation. Anybody can remember it. ಇದು ಸಾಮಾನ್ಯವಾಗಿ either 11th question for 2 mark ಇರುತ್ತೆ, ಅಥವಾ 27A ದಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ for 3 mark ಇದ್ರೆ B problems will be for 2 marks. ಸ್ವಲ್ಪ ಕಷ್ಟ, ಯಾಕಂದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಲಿಕ್ಕೆ ಇದೆ. ಕೆಲವು ಇಲ್ಲಿ ನೋಡಿ, ವಿ ಆರ್ ಗಿವಿಂಗ್ ಯು ದಿ ಎಡ್ಜ್ ಲೆಂತ್ ಇನ್ ದ ಫಾರ್ಮ್ ಆಫ್ ಪಿಕೋಮೀಟರ್ಸ್. ಅದನ್ನು ನೀವು ಇಂಟು 10⁻⁻10 ಬರೆದು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಅದನ್ನು ಕ್ಯೂಬ್ ಮಾಡಬೇಕು, ಅಂದರೆ ದಟ್ ಎ ಇಂಟು ಎ ಮಾಡಬೇಕು. ಅವಾಗ ಸ್ವಲ್ಪ ಹೈಯರ್ ವ್ಯಾಲ್ಯೂಸ್ ಬರುತ್ತೆ. ಪೇಷನ್ಸ್ ತೆಗೆದುಕೊಂಡು ಬರ್ಕೊಂಡು ಸಿಂಪ್ಲಿಫೈ ಮಾಡಿದರೆ ಡೆಫಿನೆಟ್ಲ್ ಆಗಿ ಕರೆಕ್ಟ್ ವ್ಯಾಲ್ಯೂ ಸಿಕ್ಕೇ ಸಿಗುತ್ತೆ. ಕೊನೆಯ ಪಕ್ಷ ಹೇಳ್ತೀನಿ ನಾನು, ಇಟ್ ಇಸ್ ನಾಟ್ ಫಾರ್ ಆಲ್. ಕೆಲವಿಷ್ಟು ಹಿಂಟ್ಸನ್ನು ನಾವು ಹೇಳೋದು ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಶುಡ್ ನಾಟ್ ಫಾಲೋ. ಕೆಲವಿಷ್ಟು ಸಾರಿ ಹೇಳ್ತಿರ್ತೀವಿ, ಏನೋ ಕೆಟ್ಟದ್ದಿರುತ್ತೆ ನಮಗೆ. ಅವಾಗ ಸರ್ ನಾನು 27A ಪ್ಯಾಕಿಂಗ್ ಎಫಿಷಿಯನ್ಸಿನ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಕೇಳಿದ್ರು ಬರೆದು ಬಿಟ್ಟಿದ್ದೀನಿ ಸರ್, ಬಿಗೆ ಪ್ರಾಬ್ಲಮ್ ಕೇಳಿದ್ರೆ ನನ್ನ ಪ್ರಾಬ್ಲಮ್ ಭಾಳ ಕಷ್ಟ ಅಂತಾದರೆ ನೀವು ಬ್ಲೈಂಡ್ ಆಗಿ D equals Z into M upon A cube into NA ಬರೆದು ಬಂದ್ಬಿಡಿ, ವಿಲ್ ಗಿವ್ ಯು 1 mark. ಸಾಕ? ಇರಲಿ, 2 ಮಾರ್ಕು ಪೂರ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿ 2 ಮಾರ್ಕ್ಸ್ ತಗೊಳ್ಳೋಕ್ಕೂ ಪ್ರಯತ್ನ ಮಾಡಬೇಕು. ಅಕಸ್ಮಾತ್ ಕಷ್ಟ ಆದರೆ ಈ ರೀತಿ ಬರಬೇಕು. ಇಲ್ಲಿ ಗೊತ್ತಿದೆ ನಿಮ್ಗೆ, D ಅಂದರೆ ಡೆನ್ಸಿಟಿ, Z ಅಂದರೆ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್, M ಅಂದರೆ ಅಟಾಮಿಕ್ ಮಾಸ್ ಆರ್ ಮೋಲಾರ್ ಮಾಸ್, A ಅಂತಲ್ಲಿ ಸ್ವಲ್ಪ ನಮ್ಗೆ ಕಷ್ಟ. A they are going to provide us the edge length. ಅವರು ನಮಗೆ ಕೊಡೋದು edge length. They are going to provide us the edge length, but we want total volume of unit cell ಬೇಕು. ಅಂದರೆ they are giving us A, we want A cube. They are giving in the form of picometers, we want in the form of centimeter. Therefore, what they are providing, that value must be multiplied into 10⁻⁻10, so it can be converted into centimeters. So ಇಷ್ಟೆಲ್ಲ ಕನ್ವಿನ್ಸ್ ಮಾಡಲಿ. ಆದಷ್ಟು ಎಲ್ಲರೂ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಒಳ್ಳೆ ಮಾರ್ಕ್ಸ್ ಬರಬೇಕಂತಲೇ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಎಲ್ಲ ಕನ್ವಿನ್ಸ್ ಮಾಡಿ, ಒಂದೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ ತಕ್ಷಣ ನೀವು ಕನ್ವಿನ್ಸ್ ಆಗಲಿಕ್ಕಿಲ್ಲ. ಅದಕ್ಕೋಸ್ಕರ ಅನದರ್ 2 problems we can solve on those 2 equations. ಬಟ್ ಒಂದೇ ನಮಗೆ ಬೇಜಾರದ ಸಂಗತಿ ಇಷ್ಟೇ, though we are taking this much risk to upload the video clips or for everything, but many students are not looking at the video clips in the home. ಮನೆಯಲ್ಲಿ ನೋಡ್ತಾನಿಲ್ಲ ನೀವು, ಅದಕ್ಕೋಸ್ಕರ ಬೇಜಾರದ ಸಂಗತಿ. ನೋಡಿ, ಇಟ್ ಇಸ್ ಲೆಫ್ಟ್ ಯು. ಅದಕ್ಕೆ ನಾನು ನಿನ್ನೆ ನಿಮ್ಮ ಫ್ರೆಂಡ್ಸು ಕಾಲೇಜಿಗೆ ಬಂದಾಗ ಹೇಳಿ ಕಳಿಸಿದ್ದೇನೆ. ಸ್ವಲ್ಪ ಜನ ಮೈಂಡಲ್ಲಿ ಏನಾದರೂ ಸರ್ ಈ ವರ್ಷ ಪರೀಕ್ಷೆನೇ ಇಲ್ವಾ, ಪರೀಕ್ಷೆ ಬರಲಾರ್ದೇ ಪಾಸ್ ಮಾಡ್ತಾರಾ ಅಂತ ಅಂದ್ಕೊಂಡಿದ್ರೆ ಇಟ್ಸ್ ಎಕ್ಸ್ಟ್ರೀಮ್ಲಿ ರಾಂಗ್. ಏನಾಗಬಹುದು,
ನನಗನ್ಸಿದ ಮಟ್ಟಿಗೆ ಡೇ ಬೈ ಡೇ ದಟ್ ಕೋವಿಡ್-19 ಕೇಸಸ್ ಬಿಕಮಿಂಗ್ ರೆಡ್ಯೂಸ್ ಆಗ್ತಾ ಇದೆ. ಸೊ ಇಟ್ಸ್ ಎ ಹ್ಯಾಪಿ ನ್ಯೂಸ್. ಡೆಫಿನೆಟ್ಲಿ ರೆಡ್ಯೂಸ್ ಆಯಿತು ಅಂದರೆ ಮೋಸ್ಟ್ ಪ್ರಾಬಬಲಿ 10-12 ಡೇಸ್ ಹಾಲಿಡೇ ಇದೆಯಲ್ಲ, ನೆಕ್ಸ್ಟ್ ನವಂಬರ್ 2 ಅಥವಾ 3 ಕಾಲೇಜ್ ಸ್ಟಾರ್ಟ್ ಆಗ್ಬೋದು ಅಂದ್ಕೊಂಡಿದ್ದೀವಿ. ಹಾಗಾಗಿ ಇದ್ದೇ ಇರುತ್ತೆ. ಏನೋ ಆಗಲೇ ಇಲ್ಲ ಅಂದ್ಕೊಳ್ಳಿ, ನವಂಬರ್ ಆಗಿಲ್ಲ ಅಂದ್ರೆ ಮುಂದೆ ಏನು ಡಿಸೆಂಬರ್ ಆಗುತ್ತೆ, ಹೌದಾ? ಆನ್ಲೈನ್ ಕ್ಲಾಸಸ್ಸಲ್ಲಿ ಸಾಕಷ್ಟು ಸಿಲೆಬಸ್ ಕವರ್ ಮಾಡಿ ಮತ್ತು ನಿಮಗೆ ಎಕ್ಸಾಮ್ ಬರೀಲಿಕ್ಕೆ ಹೇಳ್ತೀವಿ. ಅದಕ್ಕೋಸ್ಕರ ಡೋಂಟ್ ನೆಗ್ಲೆಕ್ಟ್ ಅಬ್ಸರ್ವಿಂಗ್ ದ ವಿಡಿಯೋ ಕ್ಲಿಪ್ಸ್ ಶುಡ್ ಬಿ ಫ್ರಮ್ ಎವ್ರಿ ಸ್ಟೂಡೆಂಟ್ಸ್. ಪ್ರತಿಯೊಬ್ಬರು ಮಾಡಿ. ಸೊ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಡಿ ಅಂದರೆ ಡೆನ್ಸಿಟಿ, ಝೆಡ್ ಅಂದರೆ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್, ಎಂ ಅಂದರೆ ಅಟಾಮಿಕ್ ಮಾಸ್. ಈಗ ತಾನೇ ಹೇಳಿದ್ದೀನಿ. ಎಡ್ಜ್ ಲೆಂತ್ ಎ ಕೊಟ್ಟಿರ್ತಾರೆ ಪಿಕೋಮೀಟರ್ಸ್ ರೀತಿಯಲ್ಲಿ, ಅದನ್ನು ಇಂಟು 10⁻⁻10 ಬರೆದು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿ, ಅಂದರೆ ನಿಮ್ಗೆ ಎಡ್ಜ್ ಲೆಂತ್ ಇದ್ದಿದ್ದು ವ್ಯಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಆಗುತ್ತೆ. ನೆಕ್ಸ್ಟು ಎನ್ ಎನ್ನು ಕೊಡಬೇಕು, ಕೊಡಲಿಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ, ಎನ್ ಎ ಈಸ್ ಅವೊಗಡ್ರೋಸ್ ಕಾನ್ಸ್ಟೆಂಟ್ 6.022 ಇಂಟು 10⁻23 ಆಟಮ್ಸ್ ಅಂತ ಕೊಡಬೇಕು. ಕೊಡಲಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಸರ್ ನಮಗೆ 6.022 ಇಂಟು 10⁻23 ಅಂತ ಕಲಿಸಿದಿರಿ. ಎಕ್ಸಾಮ್ದಲ್ಲಿ ಅವರು 0.23 ಕೊಟ್ಟು 6.023 ಕೊಟ್ಟಾರೆ, ಏನು ಮಾಡಬೇಕು? ಅವ್ರು ಏನು ಕೊಡ್ತಾರೆ ಅಂತ ಗೊತ್ತಾಯ್ತು. ವಾಟ್ ವ್ಯಾಲ್ಯೂ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ಇನ್ ದ ಎಕ್ಸಾಮಿನೇಷನ್, ದಟ್ ಈಸ್ ಕಂಪಲ್ಸರಿಲಿ ಯು ಹ್ಯಾವ್ ಟು ಮೇಕ್ ಯೂಸ್. ಅವಾಗ ಆರ್ಗ್ಯುಮೆಂಟ್ಸ್ಗೆ ಅವಕಾಶ ಇಲ್ಲ. ಎರಡು ಕರೆಕ್ಟ್ ಅಂತ ಅನ್ಕೋಬೇಕು. ಇನ್ನೊಂದು ಪ್ರಾಬ್ಲಮ್ ತೆಗೆದುಕೊಳ್ಳೋಣ. ದ ಎಡ್ಜ್ ಲೆಂತ್ ಆಫ್ ಯೂನಿಟ್ ಸೆಲ್ ಆಫ್ ಎ the edge length of unit cell of an element, edge length of a unit cell of an element is found to be 330.6 picometers. Is 330.6 picometers. Unit cell is BCC. It contains statement ಹೆಂಗರ ಇರಲಿ, it attains body centered cubic lattice. What is density is the question asked. ನೋಡಿ, the edge length of the unit cell of an element 330.6 picometers. It is going to attain body centered cubic lattice unit cell. What is its density ಅಂದಾರ? ಬಟ್ ಕೆಲವಿಷ್ಟು ವ್ಯಾಲ್ಯೂ ಕೊಡಲೇಬೇಕಲ್ಲಿ. Atomic mass of that tellurium Ta element ಕೊಟ್ಟಿದ್ದಾರೆ, that is 180.6 grams per mole, and Na ಕೊಟ್ಟರು ಸರಿ ಕೊಡದೇ ಇದ್ರು ಸರಿ ಗೊತ್ತಿರಲಿ 6.022 ಇಂಟು 10⁻23 ಆಟಮ್ಸ್ ಇದೆ. ಇವಿಷ್ಟು ವ್ಯಾಲ್ಯೂಸ್ ಅನ್ನು ಉಪಯೋಗಿಸಿಕೊಂಡು ಈಗಾಗಲೇ ನಮ್ಗೆ ಗೊತ್ತಿರತಕ್ಕಂಥ ಈಕ್ವೇಶನ್ ಅನ್ನು ಬಳಸಿಕೊಂಡು why can't you determine the density easily? D is equals to Z into M upon A cube into Na. ಒಂದು ನೆನಪಿಟ್ಕೊಳ್ಳಿ, without writing the respective equation, don't proceed by substituting the values directly. ಸರ್ ಬಹಳ ಸುಲಭದ ಈಕ್ವೇಶನ್ ಅನ್ನು ಗೊತ್ತಿದೆ, ನಾನು ಹಿಂಗಾಗಿ ಈಕ್ವೇಶನ್ ಬರೆಯೋದಿಲ್ಲ, ನೇರವಾಗಿ ವ್ಯಾಲ್ಯೂಸ್ ಅನ್ನು ಬರೆದುಬಿಟ್ಟು ಸಿಂಪ್ಲಿಫೈ ಮಾಡ್ತೀನಿ. ನೋ, ನಮ್ಮ ಪ್ಯಾಟರ್ನ್ ಪ್ರಕಾರ, ನಮ್ಮ ಸ್ಕೀಮ್ ಪ್ರಕಾರ ಯು ಆರ್ ಗೋಯಿಂಗ್ ಟು ಲೂಸ್ 1 mark ಬಿಕಾಸ್ 1 mark ಇಸ್ ದೇರ್ ಫಾರ್ ದ ರೈಟಿಂಗ್ ಈಕ್ವೇಶನ್. ಅದಕ್ಕೋಸ್ಕರ ಎಲ್ಲಿ ನೀವು ಬೇಕಾದ್ರೆ ವಿತೌಟ್ ಈಕ್ವೇಶನ್ ಸ್ಕಿಪ್ ಆಗಿ ಹೋಗ್ಬೋದು ಅಂದ್ರೆ 1 mark ಕೇಳಿದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಅಂತ ನಾವು CET ಯಲ್ಲಿ ZML ಕೇಳಿದಾಗ ವಿ ಡೋಂಟ್ ನೀಡ್ ಎನಿ ಈಕ್ವೇಶನ್ಸ್, ವಿ ವಾಂಟ್ ದ ಕರೆಕ್ಟ್ ವ್ಯಾಲ್ಯೂ ಅಂತ ಹೊತ್ತಿನಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ತೋರಿಸಿ. ಇಲ್ಲಿ ಸ್ವಲ್ಪ ಸಮಾಧಾನವಾಗಿ ಈಕ್ವೇಶನ್ ಅನ್ನು ಬರೆದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿ ಫೈನಲ್ ವ್ಯಾಲ್ಯೂ ಅನ್ನು ಕರೆಕ್ಟ್ ಆಗಿ ಬರೀಬೇಕು. ಇಟ್ ಈಸ್ BCC ಅಂದಾರ, ಹೌದಲ್ರಿ? 2 ಇಂಟು ಅಟಾಮಿಕ್ ಮಾಸ್ ಇಸ್ ಗಿವನ್ 180.6 ಡಿವೈಡೆಡ್ ಬೈ ಇಲ್ಲಿದೆ ನೋಡಿ 330.6 into 10⁻⁻10 centimeter into bracket 6.022 into 10⁻23 atoms ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಸಿಗ್ತಕ್ಕಂಥ ಸ್ಟೆಪ್ ಅಲ್ಲಿ ಒಂದು ವ್ಯಾಲ್ಯೂ ಬರೀತೀನಿ. 361.2 whole divided by 217595 193.98
ಇಂಟು 10 to the power of -7 ಇದನ್ನು ಮೇಲ್ ಕ್ಯಾರಿ ಮಾಡಿ +7 ಆಗುತ್ತೆ. therefore final value must be 16.69 grams per centimeter cube. ಇಷ್ಟಿದೆ ನೋಡಿ. ಈಗಾದರೂ ಡಿಸೈಡ್ ಮಾಡಬೇಕು ನೀವು. ಸರ್ ನಾನು ಮಾಡ್ತೀನಿ, ಐ ಆಮ್ ವೆರಿ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಅಂದರೆ ಯು ಕ್ಯಾನ್ ಡೂ ಇಟ್ ಬಿಕಾಸ್ ಸಿಂಪಲ್ ಕ್ಯಾಲ್ಕುಲೇಟರ್ ಇಸ್ ಅಲೌಡ್, ಮಾಡ್ಬೋದು. ಅಕಸ್ಮಾತ್ ಕಷ್ಟ ಅನಿಸಿದೆ ಸರ್ ಇದನ್ನು ಬರಿತೀನಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಮುಂದೆ ನನಗೆ ಕಷ್ಟ ಆಗುತ್ತಂದ್ರೆ ನೀವು ಏನು ಮಾಡಬಹುದು ಅಂತ ಹೇಳಿದ್ನೆಲ್ಲ ಅಲ್ಲಿಗೆ ಅಷ್ಟಕ್ಕೆ ನಿಲ್ಲಿಸ್ಬಿಟ್ರು ಸಹಿತ ವಿಲ್ ಗೆಟ್ 1 ಮಾರ್ಕ್ ಅಟ್ ಲೀಸ್ಟ್. ಪ್ರಯತ್ನ ಮಾಡಬೇಕು. ಇನ್ನೊಂದು ಮಾಡಿಬಿಟ್ಟಿರ್ತೀನಿ, ಸೊ ಡೆಫಿನೆಟ್ ಆಗಿ ನಿಮ್ಗೆ ಈಸಿ ಅನಿಸ್ಲೇಬೇಕು. ಓಕೆ, whatever the type of the statement they can provide to construct the problem, but your duty is there to extract the values given in the statement. ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ವ್ಯಾಲ್ಯೂ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದೇ ನಿಮ್ಮ ಇಂಟೆಲಿಜೆನ್ಸಿ ಆಗಿರುತ್ತೆ. ಇಲ್ಲಿ ಬೇಕಾದ್ರೆ ಪೂರ್ತಿ ಬರೀತೀನಿ ನೋಡಿ. ಮೆಟಾಲಿಕ್ ಐರನ್ ಕ್ರಿಸ್ಟಲೈಸಸ್, ಐ ಆಮ್ ರೈಟಿಂಗ್ ಡೀಟೇಲ್ಸ್. ಮೆಟಾಲಿಕ್ ಐರನ್ crystallizes in BCC, body centered cubic lattice unit cell, BCC unit cell. The unit cell, what is statement very ಇದೆ. The unit cell edge length is 287 picometers. 287 picometers. If the atomic mass of iron is, if anasbeda, atomic mass of iron is equals to 55.85 grams per mole, and Na value is equals to 6.022 into 10 to the power of 23 atoms. Then calculate, determine, calculate, find, what, ಎಲ್ಲ calculate its density is the question. ಅಂತ ಹೇಳ್ತಾ ಇರೋದು, ಯಾವುದೇ ಟೈಪ್ ಪ್ರಶ್ನೆಯನ್ನ ಕನ್ಸ್ಟ್ರಕ್ಟ್ ಮಾಡಲಿ ಅವರು ಅದರಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಡಾಟಾಸ್ ಅನ್ನು ಆರಿಸ್ಕೊಳ್ಳಿ. ಎರಡೋ ಮಾರ್ಕ್ಸ್ ಪ್ರಾಬ್ಲಮ್ ಇರೋದ್ರಿಂದ ಗಿವನ್ ಡಾಟಾ, ವಾಟ್ ಈಸ್ ಆಸ್ಕ್ಡ್, ವಿಚ್ ಇಕ್ವೇಶನ್ ಯೂಸ್ಡ್, ಡೀಟೇಲ್ಸ್ ಬೇಡ, ಡೈರೆಕ್ಟ್ ಬರೆದ್ಬಿಡಿ. D is equals to Z into M upon A cube into Na, ಪದೇ ಪದೇ ಬರೀರಿ, ಈಸಿ ಆಗಿದೆ. It is 2 again. This is 55.85 whole divided by 287 into 10 to the power of minus 10 whole power 3 into 6.022 into 10 to the power of 23. ಎಲ್ಲಿ ಸ್ಟೆಪ್ ಸ್ಕಿಪ್ ಮಾಡಕ್ಕೆ ಸಾಧ್ಯತೆ ಇದೆಯೋ ಮಾಡಿ, ನಮಗೆ ಫೈನಲ್ ವ್ಯಾಲ್ಯೂ ಬೇಕು. ದಿಸ್ ಇಸ್ 311.7 divided by 142,359.86 into 10 to the power of +7 ಆಗುತ್ತೆ. ಎಲ್ಲ ಸಿಂಪ್ಲಿಫೈ ಮಾಡಿದಾಗ ಸಿಗ್ತಕ್ಕಂಥ ಡೆನ್ಸಿಟಿ 7.87 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. Like this you have to calculate the density. 3 ಪ್ರಾಬ್ಲಮ್ಸ್ ಅನ್ನು ಮಾಡಿದ್ದೀವಿ, ಹಾಗಾಗಿ you should not feel difficult to solve the problems if they are asking in the exam. If there are nothing, they are going to ask in the exam. ಬೇರೆ ಮ್ಯಾಟರ್ ಅವೈಲೇಬಲ್ ಇದೆ 2 ಮಾರ್ಕ್ಸ್ ಕೇಳಲಿಕ್ಕೆ, ಬಟ್ ಯಾವುದು ಕೇಳಬೇಕು ಅಂತ ಪರ್ಟಿಕ್ಯುಲರ್ ರಿಸ್ಟ್ರಿಕ್ಷನ್ ಇಲ್ಲದೆ ಇರೋದ್ರಿಂದ ಪ್ಯಾಕಿಂಗ್ ಎಫಿಷಿಯನ್ಸಿಯ ಜೊತೆಗೆ ಇನ್ನ 2 ಮಾರ್ಕ್ ಪ್ಲಸ್ 2 ಮಾರ್ಕ್ ದ ಕ್ವಶನ್ ಯಾವ ಟೈಪ್ ಅನ್ನಾದರೂ ಫ್ರೇಮ್ ಮಾಡಬಹುದು. ಅಂದ್ರೆ ಈಗಾಗಲೇ ಕಲ್ತಿದ್ದೀರಿ ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಅಂಡ್ ಅಮಾರ್ಫಸ್ ಸಾಲಿಡ್ಸ್ ಇರ್ಬೋದು, ಹೌದು, ಟೈಪ್ಸ್ ಆಫ್ ದ ಕ್ರಿಸ್ಟಲೈನ್ ಸಾಲಿಡ್ಸ್ ಇರ್ಬೋದು, ಆ ಟೈಪ್. ಆಮೇಲೆ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್ ಫಾರ್ ಯೂನಿಟ್ ಸೆಲ್ ಇನ್ FCC ಅಥವಾ BCC ಇರ್ಬೋದು, ಕ್ಯಾಲ್ಕುಲೇಷನ್ ಆಫ್ ಡೆನ್ಸಿಟಿ ಬೈ ಮೇಕಿಂಗ್ ಯೂಸ್ ಆಫ್ ದ ಸೆಲ್ ಯೂನಿಟ್ ಸೆಲ್ ಡೈಮೆನ್ಷನ್ ಇಕ್ವೇಷನ್ ಇರ್ಬೋದು. ಯಾವುದೇ ಟೈಪ್ ದಲ್ಲಿ ಸಹಿತ ಪ್ರಾಬ್ಲಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹೇಳ್ತಾ ಇದ್ದೀನಿ, ಯು ಆರ್ ಎಕ್ಸ್ಪೆಕ್ಟಿಂಗ್ ನೋ 1 ಮಾರ್ಕ್ ಕ್ವಶನ್ಸ್. ಪಾರ್ಟ್ ಎ ದಲ್ಲಿ ಯಾವುದೇ 1 ಮಾರ್ಕ್ ಕ್ವಶನ್ಸ್ ಸಾಲಿಡ್ಸ್ ಮೇಲೆ ಇರೋದಿಲ್ಲ. ಪಾರ್ಟ್ ಬಿ ದಲ್ಲಿ
11th question for 2 marks. No questions in the part C because you know that part C is purely meant for inorganic chemistry. ಹೌದಾ ಕಲ್ತಿದ್ದೀರಿ. ಇನ್ನು ಪಾರ್ಟ್ D1 ದಲ್ಲಿ ಕ್ವಶನ್ ನಂಬರ್ 27A will be for 3 marks, B will be for 2 marks, ಅಥವಾ A is for 4 marks, B is for 1.